ರಾಘವೇಂದ್ರ ಗುಡಿ. ಇದೀಗ ಭಾರತೀಯ ವಿದೇಶಾಂಗ ಇಲಾಖೆಯಿಂದಲೂ ಸ್ಪಷ್ಟನೆ, ನಾವು ಅದೇ ಅನ್ಕೊಳ್ತಾ ಇದ್ವಿ, ಭಾರತದಿಂದ ಅಧಿಕೃತವಾದ ಒಂದು ಸ್ಪಷ್ಟನೆ ಬರಬೇಕು ಅಂತ ಹೇಳಿ. ಇದೀಗ ಭಾರತ ಪಾಕ್ ನಡುವೆ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶಾಂಗ ಇಲಾಖೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಭಾರತ ಡಿಜಿಎಂಗೆ ಕರೆ ಮಾಡಿದ್ರು ಪಾಕ್ ಡಿಜಿಎಂ. ಇದೀಗ ಕದನ ವಿರಾಮದ ಬಗ್ಗೆ ಪ್ರಸ್ತಾಪವನ್ನ ಕೂಡ ಪಾಕಿಸ್ತಾನ ಮಾಡಿತ್ತು. ಇದೀಗ ಭಾರತದ ವಿದೇಶಾಂಗ ಇಲಾಖೆಯಿಂದಲೂ ಕೂಡ ಕದನ ವಿರಾಮದ ಬಗ್ಗೆ ಮಾಹಿತಿ ಬಂದಿದೆ. 2 ಗಂಟೆ ನಿರಂತರ ಚರ್ಚೆಯ ಬಳಿಕ ಯಾವ ರೀತಿಯಾಗಿ ಆಗುತ್ತೆ, ಈಗ ಕದನ ವಿರಾಮವನ್ನೇನೋ ಅಂದ್ರೆ ಕದನ ವಿರಾಮವನ್ನ ನಾವು ಘೋಷಣೆ ಮಾಡ್ತೀವಿ, ಆದ್ರೆ ಪಾಕಿಸ್ತಾನವನ್ನ ಹೇಗೆ ನಂಬೋದು, ಯಾವ ರೀತಿಯಾಗಿ ಪಾಠವನ್ನ ಕಲಿಸಬೇಕು, ಇದು ಒಂದು ಅವಕಾಶ ಅಂತಾನೆ ಹೇಳಲಾಗ್ತಾ ಇತ್ತು. ಸಾಮರ್ಥ್ಯ ಏನು ಅನ್ನೋದನ್ನ ನಾವು ತೋರಿಸಿದೀವಿ. ಇಂತಹ ಸಂದರ್ಭದಲ್ಲಿ ಪಾಕನ್ನ ಬಿಡ್ಲೇಬಾರ್ದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಪಾಕಿಸ್ತಾನಕ್ಕೆ ತಾನು ಏನು ಯಾವ ರೀತಿಯಾಗಿ ತನ್ನ ಸಾಮರ್ಥ್ಯ ಅನ್ನೋದು ಗೊತ್ತಿತ್ತು. ಅದೇ ಕಾರಣಕ್ಕಾಗಿ ಬೇರೆ ದೇಶಗಳ ಮೊರೆ ಹೋಗಿತ್ತು. ಪ್ರಮುಖವಾಗಿ ನನಗೆ ಅಮೆರಿಕ ಮತ್ತು ಚೀನಾವೇ ಈಗ ಸಹಾಯ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇತ್ತು, ಭಾರತಕ್ಕೆ ಹೇಳಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇತ್ತು. ಕೊನೆಗೂ ಇದೀಗ ಅಮೆರಿಕ ಸಕ್ಸಸ್ ಆಗಿದೆ. ಭಾರತ ಮತ್ತು ಪಾಕಿಸ್ತಾನವನ್ನ ಇದೀಗ ಎರಡೂ ದೇಶಗಳು ತಮ್ಮ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಕದನ ವಿರಾಮವನ್ನ ಘೋಷಣೆ ಮಾಡಿವೆ ಅಂತ ಹೇಳಿ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಾಕ್ ಕೂಡ ಇದೀಗ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದೆ. ಈಗ ಭಾರತ ಕೂಡ ಈಗ ಮಾಹಿತಿಯನ್ನ ಹಂಚಿಕೊಂಡಿದೆ. General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. ಭಾರತದ ವಿದೇಶಾಂಗ ಇಲಾಖೆ ಕೂಡ ಮಾಹಿತಿಯನ್ನ ಕೊಟ್ಟಿರೋದು ಇದೀಗ. ಹೌದು, ಕದನ ವಿರಾಮವನ್ನ ಈಗ ಘೋಷಣೆ ಆಗಿದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಾ ಇದ್ದಂತಹ ದಾಳಿಗಳು ಕೂಡ ನಿಂತಿವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಇದನ್ನು ಒಪ್ಪಿಕೊಂಡಿತ್ತು. ಇದೀಗ ಭಾರತದ ವಿದೇಶಾಂಗ ಇಲಾಖೆ ಕೂಡ ಇದೀಗ ಅಧಿಕೃತವಾಗಿ ಹೇಳಿದೆ. ಈ ಮೂಲಕ ಇಲ್ಲಿವರೆಗೂ ನಡೀತಾ ಇದ್ದಂತಹ ದಾಳಿಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಮತ್ತೆ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ನಾವು ಆಗ್ಲೇ ಅನ್ಕೋತಾ ಇದ್ವಿ, ಅಂದ್ರೆ ಭಾರತದಿಂದ ಕೂಡ ಒಂದು ಅಧಿಕೃತವಾಗಿ ಈ ಒಂದು ಮಾಹಿತಿ ಬರಬೇಕಾಗತ್ತೆ ಅನ್ನುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಕದನ ವಿರಾಮ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಈ ಮಾತುಕತೆಗಳಾಗುವಂತಹ ಸಂದರ್ಭದಲ್ಲಿ ಏನಾದರೂ ಷರತ್ತುಗಳನ್ನು ಹಾಕಿರುವಂತಹ ಚಾನ್ಸಸ್ ಇರತ್ತಾ? ಅದರ ಬಗ್ಗೆ ಏನೂ ಮಾತಾಡಿಲ್ಲ. ಈಗ ಸದ್ಯಕ್ಕೆ ಡಿಜಿಎಂಒ ಲೆವೆಲ್ನಲ್ಲಿ ಎರಡೂ ದೇಶಗಳ ಡಿಜಿಎಂಒ ಲೆವೆಲ್ನಲ್ಲಿ ಮಾತುಕತೆಯಾಗಿದೆ. ಸದ್ಯಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ. 12ನೇ ತಾರೀಕಿಗೆ ನಾವು ಮತ್ತೆ ಇನ್ನೊಂದು ಬಾರಿ ಮಾತುಕತೆಯನ್ನು ನಡೆಸುವಂತದ್ದಿದೆ. ಅದಾದ ಬಳಿಕ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ಅತ್ಯಂತ ಚೊಕ್ಕದಾಗಿ ಪ್ರೆಸ್ ಮೀಟ್ನಲ್ಲಿ ಇವತ್ತು ವಿದೇಶಾಂಗ ಇಲಾಖೆಯ ವಕ್ತಾರ ಮಿಸ್ತ್ರಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಈಗ ಮೂಡುವಂತಹ ಪ್ರಶ್ನೆ ಅಂದರೆ ಫೈರ್ ಏನೋ ನಿಂತೋಗಿದೆ, ಸೀಸ್ ಫೈರ್ ಆಗಿದೆ. ಆದರೆ ಈಗ ಭಾರತ ತೆಗೆದುಕೊಂಡಿರತಕ್ಕಂಥ ಕ್ರಮಗಳಿದಾವಲ್ಲ ಪಾಕಿಸ್ತಾನದ ಮೇಲೆ, ಅದೇನಾಗುತ್ತೆ, ಸಿಂಧೂ ನದಿ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಅದನ್ನ ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ ಅಂತ ಭಾರತ ಹೇಳಿರುವಂತದ್ದು. ಸಸ್ಪೆನ್ಷನ್ ಅಲ್ಲಿ ಇಡುತ್ತಾ, ಅದು ಮುಂದುವರಿಯುತ್ತಾ ಅಥವಾ ಅದರ ಬಗ್ಗೆ ಏನಾದರೂ ನಿರ್ಧಾರ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಮೂಡ್ತಾ ಇದ್ದಾವೆ. ಮತ್ತೊಂದು ಕಡೆ ಎಕನಾಮಿಕಲ್ ಬಾಯ್ಕಾಟ್ ಹಾಕಿರುವಂಥದ್ದು, ಅಲ್ಲಿಯ ಎಲ್ಲ ರೀತಿಯಾಗಿರ್ತಕ್ಕಂಥ ಆಮದು ಮತ್ತು ರಫ್ತನ್ನ ಸಂಪೂರ್ಣವಾಗಿ ರದ್ದನ್ನ ಮಾಡಿ ಅವರಿಗೆ ಆರ್ಥಿಕವಾಗಿ ಕೂಡ ಕಟ್ಟಿ ಹಾಕಿರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಬರ್ತಾ ಇರುವಂಥ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬರ್ತಾ ಇರುವಂಥವ್ರದ್ದು ಕೂಡ ವೀಸಾವನ್ನ ರದ್ದು ಮಾಡಿರುವಂಥದ್ದು, ಅವರಿಗೆ ಮೆಡಿಸಿನ್ ಅನ್ನು ಕೊಡ್ತಾ ಇರುವಂಥದ್ದು, ಇವುಗಳ ಬಗ್ಗೆ ಕೂಡ ಏನಾದ್ರು ಮುಂದಿನ ಹಂತದಲ್ಲಿ ಮಾತುಕತೆ ಆಗುವಂತ ಸಾಧ್ಯತೆ ಇರುತ್ತೆ. ಅದನ್ನೇ ಹೇಳ್ತಾ ಇರೋದು ನವಿತಾ. ನಾವು ಒಂದೇ ಒಂದು ವಿಚಾರ ಏನಂದ್ರೆ, ತುಂಬಾ ಬಹುತೇಕ ಜನ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಕದನ ವಿರಾಮ ಅಂದ್ರೆ ಭಾರತ ಸುಮ್ಮನಾಗ್ಬಿಡುತ್ತಾ, ಇಷ್ಟೆಲ್ಲ ಅನ್ಯಾಯವನ್ನ ಪಾಕಿಸ್ತಾನ ಮಾಡಿದ್ರು, ನಮ್ಮ ಅಮಾಯಕ ಜನರನ್ನ ಹತ್ಯೆ ಮಾಡಿದ್ರು, ಭಾರತ ಸುಮ್ಮನಾಗುತ್ತಾ ಅಂದ್ರೆ ಭಾರತ ಸುಮ್ಮನಾಗ್ತಾ ಇಲ್ಲ. ಕೇವಲ ಒಂದೇ ಒಂದು ವಿಚಾರದಲ್ಲಿ ಮಾತ್ರ ಕದನ ವಿರಾಮ ಆಗಿರುವಂತದ್ದು. ಅದು ಕೂಡ ಎರಡೂ ದೇಶಗಳ ಮಧ್ಯದಲ್ಲಿ ಆಗ್ತಾ ಇತ್ತಲ್ಲ, ಅವರು ಏನ್ ನಮ್ಮ ಮೇಲೆ ಡ್ರೋನ್ ದಾಳಿ ಅಥವಾ ಮಿಸೈಲ್ ದಾಳಿ ಮಾಡಿದ್ದು, ಅದಕ್ಕೆ ನಾವು ಕೊಟ್ಟಂತ ಉತ್ತರವಿದೆಯಲ್ಲ, ಅದರಿಂದ ಪತನಗೊಟ್ಟು ಹೋಗಿರ್ತಕ್ಕಂಥ ಪಾಕಿಸ್ತಾನ ಇನ್ನೊಂದು ಮುಂದೆ ಆ ರೀತಿಯಾಗಿರ್ತಕ್ಕಂಥ ದಾಳಿ ಮಾಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಜೊತೆಗೆ ಅಮೆರಿಕ ಕೂಡ, ನಾನು ಅವಾಗಲೇ ಕೂಡ ಹೇಳ್ತಾ ಇದ್ವಿ,
ಇದ್ವಿ. ಏನಂದ್ರೆ ಒಂದು ಈ ಕೆಲವು ಹೊತ್ತಿನ ಸಂದರ್ಭದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ರೀತಿಯಿಂದ ಸುಸೈಡ್ ಬಾಂಬರ್ ಇದ್ದಂಗೆ, ಅದಕ್ಕೆ ಯಾವ ಭವಿಷ್ಯನೂ ಇಲ್ಲ, ಏನೂ ಇಲ್ಲ, ತನ್ನ ತಾನು ಸ್ಫೋಟ ಮಾಡ್ಕೊಂಡು ಸತ್ತೋಗ್ಬಿಡುತ್ತೆ. ಆದ್ರೆ ಭಾರತ ಅತ್ಯಂತ ಪವರ್ಫುಲ್ ಆಗಿ ಬೆಳೀತಾ ಇರುವಂತಹ ರಾಷ್ಟ್ರ. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಜುಕೇಶನ್ ವಿಚಾರದಲ್ಲಿರ್ಬೋದು, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಚಾರದಲ್ಲಿರ್ಬೋದು, ಅಥವಾ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ವಿಚಾರದಲ್ಲಿರ್ಬೋದು, ಮೆಡಿಸಿನ್ ತಯಾರಿಕೆ ವಿಚಾರದಲ್ಲಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಇಡೀ ಪ್ರಪಂಚಕ್ಕೆ ನಾವು ಇವತ್ತು ವ್ಯಾಕ್ಸಿನ್ ಅನ್ನ ಕೊಡ್ತಾ ಇರುವಂತಹ ರಾಷ್ಟ್ರ. ಪ್ರಪಂಚದ 80% ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಇವತ್ತು ಚೀನಾ ಮಾಡ್ತಾ ಇರುವಂತ ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥ ಈ ಒಂದು ಎಕನಾಮಿಕಲ್ ಸ್ಟ್ರೈಕ್ ಏನಿದೆ, ಅದರ ಪರಿಣಾಮವಾಗಿ ಚೀನಾದ ಹಲವಾರು ಕಂಪನಿಗಳು ಭಾರತಕ್ಕೆ ಬರ್ತಾ ಇದ್ದಾವೆ. ಆಪಲ್ ಅಂತೂ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡಿರುವಂತದ್ದು, ನಮ್ಮ ಸಂಪೂರ್ಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ನಾವು ಭಾರತಕ್ಕೆ ಹೋಗ್ತೀವಿ ಅಂತ ಹೇಳಿರುವಂತದ್ದು. ನಮ್ಮ ಶೇರ್ ಮಾರ್ಕೆಟ್ ಇವತ್ತು ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ಇದೆ. ನಾವು ಆರ್ಥಿಕವಾಗಿ ಇವತ್ತು ನಾವು ಜರ್ಮನಿಯನ್ನು ಕೂಡ ಹಿಂದಾಕಿ 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅಷ್ಟು ಒಂದು ಗಟ್ಟಿಯಾಗಿ ಬೆಳೀತಾ ಇರುವಂತಹ ಭಾರತಕ್ಕೆ ಈ ಪಾಕಿಸ್ತಾನದ ರೀತಿಯಾಗಿ ನಾವು ಅಲ್ಲಿ ಯುದ್ಧವನ್ನು ಏನಾದರೂ ದೊಡ್ಡ ಮಟ್ಟದಲ್ಲಿ ಯುದ್ಧದಲ್ಲಿ ಕುಳಿತುಕೊಂಡ್ರೆ ನಮಗೆ ಅಲ್ಲಿ ಗೇನ್ ಆಗುತ್ತೆ ಇಲ್ಲ ಅಂತಲ್ಲ, ಆದ್ರೆ ಭವಿಷ್ಯದ ದೃಷ್ಟಿಯಿಂದ ನೋಡಿದಾಗ ಸಾಕಷ್ಟು ಹಾನಿ ಆಗುತ್ತೆ. ಹೀಗಾಗಿ ಭಾರತದ ಬಳಿಯಲ್ಲಿ ನಾನ್ ಕೈನೆಟಿಕ್ ಆಗಿರ್ತಕ್ಕಂಥ ಸಾಕಷ್ಟು ಅಸ್ತ್ರಗಳಿದಾವೆ. ಕೈನೆಟಿಕ್ ಅಸ್ತ್ರ ಅಂದ್ರೆ ಈ ಶಸ್ತ್ರಾಸ್ತ್ರಗಳನ್ನ ನಮ್ಮ ಪವರ್ ಏನಿತ್ತು ಅದನ್ನು ತೋರಿಸಬೇಕಿತ್ತು, ಅದನ್ನು ತೋರಿಸಿ ಆಗಿತ್ತು. ಆದ್ರೆ ನಾನ್ ಕೈನೆಟಿಕ್ ಮೆಜರ್ಸ್ ಇದಾವಲ್ಲ, ನಾನ್ ಕೈನೆಟಿಕ್ ಆಗಿರ್ತಕ್ಕಂಥ ಏನು ಭಾರತದ ತೆಗೆದುಕೊಂಡಿರುವಂತಹ ಕ್ರಮಗಳಿದಾವೆ, ಅದು ಪಾಕಿಸ್ತಾನವನ್ನ ಉಸಿರು ಕಟ್ಟಿಸುವಂತದ್ದು. ಮುಂಬರುವಂತಹ ಹಂತದಲ್ಲಿ ಈಗ ಮಂಡಿ ಊರಿರುವಂತಹ ಪಾಕಿಸ್ತಾನ ಸಂಪೂರ್ಣವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಭಾರತಕ್ಕೆ ಹಾಕೊಂಡು ಇರಲೇಬೇಕಾಗುತ್ತೆ. ತನ್ನ ಬಳಿಯಲ್ಲಿರ್ತಕ್ಕಂಥ ಉಗ್ರರ ಫ್ಯಾಕ್ಟರಿಯನ್ನ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಭವಿಷ್ಯದಲ್ಲಿ ಒಂದು ವೇಳೆ ಯಾವತ್ತಾದ್ರೂ ಒಂದೇ ಒಂದು ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಭಯೋತ್ಪಾದಕ ದಾಳಿ ಭಾರತದ ನೆಲದ ಮೇಲೆ ನಡೆದರೂ ಕೂಡ ಅದನ್ನ ಭಾರತ ಮತ್ತೆ ಯುದ್ಧವತ್ತ ಪರಿಗಣಿಸುತ್ತೆ. ಇಮಿಡಿಯೇಟ್ ಆಗಿ ಅವರ ಮೇಲೆ ಮತ್ತೆ ನಮ್ಮ ಪ್ರತಿಕಾರ ಶುರುವಾಗುತ್ತೆ, ನಮ್ಮ ನ್ಯಾಯವನ್ನು ತಿಳಿಸಿಕೊಳ್ಳಲು ಶುರುವಾಗುತ್ತೆ. ಹೀಗಾಗಿ ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು, ದೇಶದ ಜನ ಅಥವಾ ನಾವು ಎಸ್ಪೆಷಲಿ ಕೀಬೋರ್ಡ್ ವಾರಿಯರ್ಸ್ ಏನಿದ್ದಾರೆ ಅವರಿಗೆ ಯುದ್ಧ ಆಗಬೇಕು, ನಾವು ಭಾರತದ ಪಿಒಕೆಯನ್ನು ವಶಪಡಿಸಿಕೊಂಡು ಬಿಡಬೇಕು, ಅಥವಾ ಬಲೂಚಿಸ್ತಾನ ಉದಯವಾಗಬೇಕು, ಅವೆಲ್ಲವೂ ಆಗ್ತವೆ. ಅದಕ್ಕೆ ಸಮಯ ಸಂದರ್ಭ ಸರಿಯಾದ ರೀತಿಯಲ್ಲಿ ಬರಬೇಕಾಗುತ್ತೆ. ಅದಕ್ಕೂ ಕೂಡ ಕಾಲ ಕೂಡಿ ಬರುತ್ತೆ, ಮುಹೂರ್ತ ಕೂಡಿ ಬರುತ್ತೆ. ಆದರೆ ಅದು ಆಗಬೇಕಾದ್ರೆ ಆರ್ಥಿಕವಾಗಿ ಮತ್ತಷ್ಟು ಕುಗ್ಗಿಸಬೇಕಾಗತ್ತೆ, ಜೊತೆಗೆ ಸಾಮಾಜಿಕವಾಗಿ ಕುಗ್ಗಿಸಬೇಕಾಗತ್ತೆ. ಈಗ ನೀರು ಕೊಡುವಂಥದ್ದು ಇರ್ಬೋದು ಅಥವಾ ಕೃಷಿಯ ವಿಚಾರದಲ್ಲಿ ಇರ್ಬೋದು, ಪಾಕಿಸ್ತಾನ ಎಷ್ಟು ಕುಗ್ತಾ ಹೋಗುತ್ತೆ, ಭಾರತ ಅಷ್ಟು ಅದರ ಹಿರಿಮೆ ಹೋಗ್ತಾ ಹೋಗುತ್ತೆ. ಹೀಗಾಗಿ ನಾವು ಈಗ ಬಲದಲ್ಲೇ ಅಂದ್ರೆ ನಾವು ಇಲ್ಲಿ ಅವರ ಈಕ್ವಲ್ ಆಗಲ್ಲ, ಬಟ್ ನಾವು ಮೋರ್ ಪವರ್ಫುಲ್ ಆಗಿರುವಂತ ಸಂದರ್ಭದಲ್ಲಿ ಈ ಒಂದು ಸೀಸ್ಫೈರ್ ಅನ್ನು ಅನೌನ್ಸ್ ಮಾಡ್ತಾ ಇದೀವಿ. ಅಂದ್ರೆ ಇಡೀ ವಿಶ್ವಕ್ಕೆ ಹೋಗ್ತಾ ಇರುವಂತಹ ಸಂದೇಶ ಇದು. ಭಾರತದ ತಂಟೆಗೆ ಬರಬೇಡಿ, ಬಂದ್ರೆ ಇದೇ ಆಗುತ್ತೆ. ಆಮೇಲೆ ಈ ಒಂದು ಏನು ಈಗ ನಾವು ಕಳೆದ ಒಂದು 15-20 ದಿನದಲ್ಲಿ ಆದಂತ ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದೀವಿ ನಮಿತಾ. ಇಲ್ಲಿ ಮತ್ತೊಂದಿಷ್ಟು ವಿಚಾರಗಳನ್ನ ಗಮನಿಸಬೇಕು. ಪಾಕಿಸ್ತಾನ ತಾನೊಂದೇ ಮುಳುಗ್ತಾ ಇಲ್ಲ, ಅದನ್ನ ನಂಬಿಕೊಂಡು ಅದಕ್ಕೆ ಡ್ರೋನ್ ಅನ್ನ ಈಗ ಟರ್ಕಿ ಅವರು ಕೊಟ್ಟರು. ಆ ಟರ್ಕಿ ಡ್ರೋನ್ ಗಳನ್ನ ಇಲ್ಲಿ ಪಟಾಕಿ ಹೊಡೆದಾಗೆ ನಮ್ಮ ದೇಶದಲ್ಲಿ ಹೊಡೆದಾಕ್ತು. ಅಂದ್ರೆ ಅದಕ್ಕೆ ಇದ್ದಂತಹ ಒಂದು ವ್ಯಾಲ್ಯೂ ಏನಿತ್ತು, ಬ್ರ್ಯಾಂಡ್ ಏನಿತ್ತು, ಟರ್ಕಿ ಡ್ರೋನ್ಗಳು ಅಂತ. ಭಾರತದ ಡ್ರೋನ್ಗಳು, ಭಾರತದ ಆಂಟಿ ಡ್ರೋನ್ ಸಿಸ್ಟಮ್ ಅವ್ರಕ್ಕಿಂತ ಮೋಸ್ಟ್ ಪವರ್ಫುಲ್ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ. ಈ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಭಾರತದ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ವಿಶ್ವಾದ್ಯಂತ ಹೆಚ್ಚಾಗುತ್ತೆ. ಇನ್ನು ಚೀನಾದವ್ರ ಕಥೆ ಅಂತೂ ಬೇಡ. ಆ ಒಂದು ಸೆಪೆಕ್ ನಲ್ಲಿ $60 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಿದ್ರು. ಪಾಕಿಸ್ತಾನಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ವೆಪನ್ಸ್ ಗಳನ್ನ ಕೊಡಲಾಗ್ತಾ ಇದೆ, ಮಿಸೈಲ್ ಕೊಟ್ಟಿದ್ದಾರೆ, ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನ ಕೊಟ್ಟಿದ್ದಾರೆ. ಒಂದು ಕೆಲಸ ಮಾಡ್ತಿಲ್ಲ. ಇನ್ನು ನೆಕ್ಸ್ಟ್ ಈಗ ಆಲ್ರೆಡಿ ಮಾಹಿತಿಗಳಿದಾವೆ, ಸಾಕಷ್ಟು ಆಫ್ರಿಕನ್ ರಾಷ್ಟ್ರಗಳು ಏನು ಅವರ ಜೊತೆಯಲ್ಲಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಗಿತ್ತು ಅವರೆಲ್ಲರೂ ಕೂಡ ಈಗ ಸಸ್ಪೆನ್ಷನ್ ಇರ್ತಾರೆ ಅಥವಾ ಹೋಲ್ಡ್ ಅಲ್ಲಿ ಇರ್ತಾ ಇದ್ದಾರಂತೆ. ಆಲ್ರೆಡಿ ಕೆಲವೊಬ್ಬರು ಅನೌನ್ಸ್ ಅನ್ನ ಕೂಡ ಮಾಡಿದ್ದಾರೆ, ನಮಗೆ ಚೈನಾ ಶಸ್ತ್ರಾಸ್ತ್ರಗಳು ಬೇಡ ಅಂತೇಳಿ. ಅಂದ್ರೆ ಚೈನಾ ತನ್ನನ್ನು ತಾನು ಏನು ಪವರ್ಫುಲ್ ಅಂತ ತೋರಿಸ್ತಾ ಇತ್ತಲ್ಲ, ನನ್ನ ಶಸ್ತ್ರಾಸ್ತ್ರಗಳು ಮೋಸ್ಟ್ ಅಡ್ವಾನ್ಸ್ಡ್ ಆಗಿದ್ದಾವೆ ಅಂತ ಏನು ಹೇಳ್ಕೊಳ್ತಾ ಇತ್ತಲ್ಲ, PR ಆಕ್ಟಿವಿಟಿ ಮಾಡ್ತಾ ಇತ್ತಲ್ಲ, ಅದು ಕೂಡ ಈಗ ಟುಸ್ ಆಗ್ತಾ ಇರುವಂತದ್ದು. ಪಾಕಿಸ್ತಾನ ತಾನು ಮಾತ್ರ ಮುಳುಗ್ತಾ ಇಲ್ಲ, ತನ್ನ ಜೊತೆ ಹೋಗಿರುವಂತ ರಾಷ್ಟ್ರಗಳನ್ನ ಮುಳುಗಿಸ್ತಾ ಇದೆ. ಈಗಲಾದ್ರೂ ಅವ್ರು ಎಚ್ಚೆತ್ತುಕೊಳ್ತಾರ ನೋಡಬೇಕು. ಇಡೀ ಪ್ರಪಂಚಕ್ಕೆ ಭಾರತ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ. ನಾವು ನಮ್ಮಿಂದ ಯಾವುದೇ ಶಸ್ತ್ರಾಸ್ತ್ರಗಳನ್ನು ನಾವು ಚಲಾಯಿಸಿದ್ರು ಕೂಡ ಶಾಂತಿಯಿಂದಲೇ ಚಲಾಯಿಸ್ತೀವಿ, ಶಾಂತಿಗಾಗಿಯೇ ಚಲಾಯಿಸ್ತೀವಿ, ಶಾಂತಿಯೇ ನಮಗೆ ಮುಖ್ಯ ಅನ್ನುವಂಥದ್ದು ಜಗತ್ತಿಗೆ ತೋರಿಸ್ತಾ ಇದ್ದೀವಿ. ಆ ಶಾಂತಿಯನ್ನ ಗೌರವಿಸ ಇದ್ರೆ ಅಲ್ಲಿ ಆಗುವಂತಹ ಅಶಾಂತಿನೋ ಕ್ರಾಂತಿಗೋ ಅವರೇ ಹೊಣೆಯಾಗಿರ್ತಾರೆ. ಅದು ಮಾತ್ರ ಸ್ಪಷ್ಟವಾಗಿರುವಂತದ್ದು. ಇವತ್ತು ಟ್ರಂಪ್ ಹೇಳಿರೋದು ಅದನ್ನೇ, ಭಾರತದ ವಿದೇಶಾಂಗ ಇಲಾಖೆ ಹೇಳ್ತಾ ಇರೋದು ಅಂದೇ. ಇವತ್ತು ಶರಣಾಗಿರ್ತಕ್ಕಂಥ ಪಾಕಿಸ್ತಾನ ಕೂಡ ಮನಗಣಬೇಕಾಗಿರೋದು ಕೂಡ ಅದನ್ನೇ ನವಿತಾ. ಈಗ ಗುಡಿಯಲ್ಲಿ ಫಾರಿನ್ ಪಾಲಿಸಿಗಳ ವಿಚಾರ ಅಥವಾ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ದಂತಹ ಸಂದರ್ಭಗಳನ್ನ ಕೂಡ ನಾವು ಗಮನಿಸಿದ್ವಿ ಪಾಕಿಸ್ತಾನ. ಆದ್ರೆ ಭಾರತ ಎಲ್ಲೂ ಕೂಡ ಆ ನೀತಿಗಳನ್ನ ಎಲ್ಲೂ ಕೂಡ ಉಲ್ಲಂಘನೆ ಮಾಡಲಿಲ್ಲ. ಪಾಕಿಸ್ತಾನ ಪದೇ ಪದೇ ಮಾಡ್ತಾ ಇತ್ತು ಇಲ್ಲಿನ ಭಾರತೀಯರ ಅಂದ್ರೆ ನಾಗರಿಕರ ಮೇಲೆ ಅಥವಾ ಮಿಲಿಟರಿಯ ಮೇಲೆ ಅಥವಾ ಆಸ್ಪತ್ರೆಗಳು, ಶಾಲೆಗಳ ಮೇಲೆ, ದೇಗುಲಗಳ ಮೇಲೆ ಅಂತ ಹೇಳಿ. ಇದಕ್ಕೊಂದು ದಿಟ್ಟ ಕ್ರಮ ಆಗ್ಬೇಕಲ್ವಾ ಇಂತಹ ಸಂದರ್ಭದಲ್ಲಿ ಅಂತ.
ಅಲ್ಲ, ಈಗ ಆಲ್ರೆಡಿ ಕ್ರಮ ಆಗಿದೆ ಅಂತ ನವಿತಾ. ಯಾಕಂದ್ರೆ ನೋಡಿ, ನಾವು ಈ ಅವ್ರು ಮಾಡಿರುವಂಥ ದಾಳಿಗೆ ನಾವು ಮಾಡಿರುವಂಥ ಪ್ರತಿ ದಾಳಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಮೊದಲು 22ನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ದಾಳಿ ಆಗುತ್ತೆ. ಅವರ ಧರ್ಮವನ್ನು ಕೇಳಿ 26 ಜನರ ಹತ್ಯೆಯನ್ನ ಮಾಡ್ತಾರೆ. ಅದಾದ ಬಳಿಕ ಭಾರತ ಸರ್ಕಾರ ಕೂಡ ಏನು ಮಾಡ್ತಾರೆ, ಭಾರತೀಯ ಏರ್ಫೋರ್ಸ್ ಇರ್ಬೋದು ಅಥವಾ ನಮ್ಮ ನೇವಿ ಇರ್ಬೋದು, ಆರ್ಮಿ ಇರ್ಬೋದು, ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಪಾಕಿಸ್ತಾನದ 9 ಸ್ಥಳಗಳನ್ನು ಗುರುತಿಸಲಾಗುತ್ತೆ. 9 ಸ್ಥಳಗಳೇನು ಬರೀ POK ಅಲ್ಲ, ಪಾಕಿಸ್ತಾನದ ಗರ್ಭ ಅಂದ್ರೆ ಅವರ ಒಂದು ಹೃದಯ ಭಾಗವಾಗಿರ್ತಕ್ಕಂಥ ಬಹಲ್ಪುರ ಇರ್ಬೋದು ಅಥವಾ ನಾವು ಮುರಡ್ಕೆ ಇರಬಹುದು, ಆ ಒಂದು ಪ್ರದೇಶಗಳೇನಿದಾವೆ 9 ಪ್ರದೇಶಗಳಲ್ಲಿ ಆಟ್ ಎ ಟೈಮ್ ಸುಮಾರು 1000 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಪ್ರದೇಶಗಳು, ಸುಮಾರು 200-300 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವಂತವರು ಸಾವಿರಾರು ಜನ ಅಪ್ಕಮಿಂಗ್, ನಾವು ಹೇಗೆ ಅಪ್ಕಮಿಂಗ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಬರ್ತಾ ಇದ್ರೆ ಅಥವಾ ಇಂಜಿನಿಯರ್ಸ್ ಬರ್ತಾ ಇದ್ರೆ, ಅಪ್ಕಮಿಂಗ್ ಟೆರರಿಸ್ಟ್ಗಳು ಏನು ಬರ್ತಾ ಇದ್ರು, ಆ ಟೆರರಿಸ್ಟ್ಗಳಿರ್ಬೋದು, ಅವರ ಭವಿಷ್ಯದ ಟೆರರಿಸ್ಟ್ಗಳೇನಿದ್ರು, ಅವರ ಈಗ ಆಲ್ರೆಡಿ ಅಲ್ಲಿ ಟ್ರೈನ್ ಮಾಡ್ತಿರುವಂಥ ಟೆರರಿಸ್ಟ್ಗಳೇನಿದ್ರು, ಎಲ್ಲರ ಸಂಖ್ಯೆಯನ್ನು ಸೇರಿ ಕನಿಷ್ಠ ಪಕ್ಷ 100 ಜನರನ್ನ ಒಂದು ಹತ್ಯೆಯನ್ನು ಮಾಡುತ್ತೆ ಭಾರತ. ಒಬ್ಬಿಬ್ಬರನ್ನೆಲ್ಲ 100ಕ್ಕೂ ಅಧಿಕ ಜನ, ಅದರಲ್ಲಿ ಈ ಮೋಸ್ಟ್ ವಾಂಟೆಡ್ ಉಗ್ರನಾಗಿರ್ತಕ್ಕಂಥ ಮಸೂದ್ ಅಜರ್ನ ಇಡೀ ಕುಟುಂಬ ಹೋಗುತ್ತೆ ಅಂತ ಉಗ್ರ ಕಣ್ಣೀರಾಕಿ ಹೇಳ್ತಾನೆ, ಭಾರತ ನನ್ನನ್ನು ಸಾಯಿಸಿಬಿಡಬೇಕಿತ್ತು ಅಂತ ಹೇಳಿ. ಅದನ್ನು ಮಾಡೋದಿದೆ, ಅವ್ನು ಕೇಳ್ಕೊಂಡಿದ್ದಾನೆ, ಅವ್ನು ಕೇಳಿದ ಮೇಲೆ ಅದನ್ನು ಈಡೇರಿಸಬೇಕಾಗಿರೋದು ಭಾರತದ ಕರ್ತವ್ಯ ಕೂಡ ಆಗಿದೆ. ಅದು ಆಗುತ್ತೆ, ಅದೇನು ಆಗೋದಿಲ್ಲ ಅಂತಲ್ಲ, ಆದರೆ ಅದು ಈಗ ಆಗದೆ ಇದ್ರೂ ಬರುವಂಥ ಸಂದರ್ಭದಲ್ಲಿ ಆಗೇ ಆಗುತ್ತೆ. ಒಂದು ಕಡೆ ಈ ರೀತಿಯಾಗಿಂತ ದಾಳಿ ಆಗುತ್ತೆ. ಅದಾದ ಮೇಲೆ ನೋಡಿ, ಅವರಲ್ಲಿ ಇದ್ದಂಥದ್ದೇನು, ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದಿದ್ದು, ಇಡೀ ಪ್ರಪಂಚದಲ್ಲಿ ಅಣುಬಾಂಬನ್ನು ಹೊಂದಿರುವಂಥ, ನ್ಯೂಕ್ಲಿಯರ್ ಪವರ್ ಆಗಿರುವಂಥ ಏಕೈಕ ಇಸ್ಲಾಮಿಕ್ ರಾಷ್ಟ್ರ ನಾವು ಅಂತೇಳಿ ಎದೆಯನ್ನ ಉಬ್ಬಿಸಿ ಹೇಳ್ತಾ ಇತ್ತು, ಎದೆಯನ್ನ ಉಬ್ಬಿಸಿ ಸಾಲವನ್ನ ಕೇಳ್ತಾ ಇತ್ತು, ಭಿಕ್ಷೆಯನ್ನ ಬೀಳ್ತಾ ಇತ್ತು. ಎದೆಯನ್ನು ಉಬ್ಬಿಸಿ ಸೆಲ್ಯೂಟ್ ಅನ್ನು ಪಡೆದುಕೊಳ್ತಿರ್ಲಿಲ್ಲ, ಬದಲಾಗಿ ನಾವು ನ್ಯೂಕ್ಲಿಯರ್ ಇದೆ ನಮ್ಮ ಹತ್ರ ಅಂತ ಹೇಳಿ ಸಾಲವನ್ನ ಕೇಳುವಂಥದ್ದು, ಭಿಕ್ಷೆಯನ್ನ ಬೇಡುವಂಥದ್ದು. ಕಂಡವ್ರ ಹತ್ರ $1000 ಕೂಡ ಅವ್ರು ಭಿಕ್ಷೆಯನ್ನ ಬೇಡಿದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಪಾಕಿಸ್ತಾನಕ್ಕೆ ಒಂದು ಗೌರವ ಇದ್ದಿದ್ದು, ಯಾಕಂದ್ರೆ ಆ ಒಂದು ಇಸ್ಲಾಮಿಕ್ ನೇಷನ್ಸ್ಗಳಲ್ಲಿ ಅವರ ಬಳಿಯಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಇದೆ ಅನ್ನುವಂಥ ಕಾರಣಕ್ಕಾಗಿ ಆ ಬೋಗ್ರೆ ಏನಾಯಿತು, ಅದು ಹೋಯ್ತು. ಅವರ ಇಮೇಜ್ ಇಷ್ಟು ದಿನ ಕಟ್ಕೊಂಡು ಬಂದಿದ್ದೇನಿತ್ತಲ್ಲ ಕಳೆದ 30-40 ವರ್ಷದ್ದು, ಅದು ಕೂಡ ಇವತ್ತು ಸಂಪೂರ್ಣವಾಗಿ ಹೋದಂಗಾಯ್ತು. ಇನ್ನು ಅವ್ರು ಯಾವುದೇ ಕಾರಣಕ್ಕೂ ನಾವು ನ್ಯೂಕ್ಲಿಯರ್ ಅನ್ನ ಹಾರಿಸ್ತೀವಿ, ನ್ಯೂಕ್ಲಿಯರ್ ಬಳಸ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದು ಹೋಯ್ತು. ಅದಾದ್ಮೇಲೆ ಅಷ್ಟಕ್ಕೆ ಸುಮ್ಮನಾಗುತ್ತಾ ಇಲ್ಲ, ನಮ್ಮನ್ನ ಇಲ್ಲಿ ಪಂಜಾಬ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಏನು ಹೇಳ್ಕೊಳ್ತಾ ಇತ್ತು ಅಂತ ಪಂಜಾಬ್ಗೆ, ಅಲ್ಲಿ ಪಾಕಿಸ್ತಾನದ ಪಂಜಾಬ್ಗೆ ಎಂಟ್ರಿ ಆಗಿ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಅಲ್ಲಿಯೂ ಕೂಡ ಭಾರತದ ಡ್ರೋನ್ಗಳು ಹೋಗ್ತವೆ, ಅಟ್ಯಾಕ್ ಅನ್ನ ಮಾಡ್ತವೆ. ನಿನ್ನೆ ರಾತ್ರಿ ಅಂತೂ ಅತಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.